ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಸರ್ಕಸ್ ಇನ್ನೂ ಕೂಡ ಮುಂದುವರೆದಿದೆ. ರಿಸಲ್ಟ್ ಬಂದಿದ್ದು ನಾಲ್ಕನೇ ತಾರೀಕು. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು ನಟ ವಿಜಯ್ ಅವರ ಟಿವಿಕೆ ಪಕ್ಷ. ಬಹುಮತ ಯಾವ ಪಕ್ಷಕ್ಕೂ ಸಿಗಲಿಲ್ಲ. ಸಣ್ಣ ಪುಟ್ಟ ಪಕ್ಷಗಳ ಬೆಂಬಲವನ್ನ ಪಡೆದು ನಿರೀಕ್ಷೆಯಂತೆ ಇವತ್ತೇ ಪದಗ್ರಹಣವನ್ನ ಮಾಡಲಿದ್ದಾರೆ ನಟ ವಿಜಯ್ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ನಿನ್ನೆಯಿಂದ ನಡೀತಾ ಇರುವಂತಹ ರಾಜಕೀಯ ಬೆಳವಣಿಗೆಗಳು ಎಲ್ಲವನ್ನೂ ಉಲ್ಟಾ ಮಾಡ್ತಾ ಇವೆ. ನಿರೀಕ್ಷೆಗೂ ಮೀರಿದಂತಹ ಹಲವು ಬೆಳವಣಿಗೆಗಳು ತಮಿಳುನಾಡು ರಾಜಕೀಯದಲ್ಲಿ ನಡೆದು ಹೋಗಿದೆ. ನಟ ವಿಜಯ್ ಅವರಿಗೆ ಬಹುಮತವನ್ನ ಸಾಬೀತುಪಡಿಸುವುದಕ್ಕೆ ಅಥವಾ ಸರ್ಕಾರ ರಚನೆಗೆ ಬೇಕಾದಂತಹ ನಂಬರ್ಸ್ನ ರಾಜ್ಯಪಾಲರ ಮುಂದಿಡುವುದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರೂ ಕೂಡ ಆ ಪಕ್ಷಗಳು ಸಮಯವನ್ನ ತೆಗೆದುಕೊಳ್ತಿದ್ದಾವೆ. ನಮಗೆ ಒಂದು ದಿನದ ಕಾಲಾವಕಾಶ ಕೊಡಿ, ನಾವು ನಮ್ಮ ಪಕ್ಷದ ನಾಯಕರ ಜೊತೆಗೆ ಚರ್ಚೆ ಮಾಡಬೇಕು, ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಬೇಕು, ಈ ರೀತಿಯಾದಂತಹ ರೀಸನ್ನ ಕೊಟ್ಟು ಸಮಯವನ್ನ ತೆಗೆದುಕೊಳ್ತಿದ್ದಾವೆ. ಹಾಗಾಗಿ ನಾಳೆಯವರೆಗೂ ನಟ ವಿಜಯ್ ಅವರ ಸರ್ಕಾರ ರಚನೆಯ ಸರ್ಕಸ್ ಅಂತ್ಯವಾಗುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ತಮಿಳುನಾಡು ರಾಜಕೀಯ ಕ್ಷಣಕ್ಕೊಂದು ಟ್ವಿಸ್ಟ್ಗೆ ಸಾಕ್ಷಿಯಾಗ್ತಾ ಇದೆ. ಎರಡನೇ ಬಾರಿ ರಾಜ್ಯಪಾಲರನ್ನ ಭೇಟಿಯಾದ್ರೂ ಕೂಡ ನಟ ವಿಜಯ್ ಅವರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಇವತ್ತು ಕೂಡ ರಾಜಭವನಕ್ಕೆ ಹೋದ್ರು ನಟ ವಿಜಯ್. ರಾಜಭವನದಲ್ಲಿ ಸುಮಾರು 40 ನಿಮಿಷಗಳ ಕಾಲ ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಟಿವಿಕೆಗೆ ಸರ್ಕಾರ ರಚನೆಗೆ ಇವತ್ತೂ ಕೂಡ ಪಾಸಿಟಿವ್ ಆದಂತಹ ಪ್ರತಿಕ್ರಿಯೆ ರಾಜ್ಯಪಾಲರಿಂದ ಸಿಕ್ಕಿಲ್ಲ. ರಾಜ್ಯಪಾಲರು ಹೇಳ್ತಾ ಇರೋದೇನು, ನೀವು ಸರ್ಕಾರ ರಚನೆಗೆ ಬೇಕಾದಂತಹ ನಂಬರ್ಸ್ನ ತೆಗೆದುಕೊಂಡು ಬನ್ನಿ. ನೀವು ಒಂದು ವೇಳೆ ನಾನು ನಿಮಗೆ ಪದಗ್ರಹಣಕ್ಕೆ ಅವಕಾಶ ಕೊಡೋದು, ನೀವು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸೋದು, ಆದ್ರೆ ಅದಾದಂತಹ ನಂತರದಲ್ಲಿ ನಿಮ್ಮಿಂದ ಬಹುಮತ ಸಾಬೀತುಪಡಿಸೋಕೆ ಫ್ಲೋರ್ನಲ್ಲಿ ಸಾಧ್ಯವಾಗದೇ ಇದ್ರೆ, ಸದನದಲ್ಲಿ ಸಾಧ್ಯವಾಗದೇ ಇದ್ರೆ, ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಸರ್ಕಾರ ರಚನೆಗೆ ಅಗತ್ಯವಿರುವಷ್ಟು ನಂಬರ್ಸ್ನ ತೆಗೆದುಕೊಂಡು ಬನ್ನಿ ಅನ್ನುವಂತಹ ಸ್ಪಷ್ಟ ಮಾತುಗಳನ್ನ ಹೇಳಿದ್ದಾರಂತೆ ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್. 118 ಶಾಸಕರ ಬಲ ಬೇಕು, ಸಿಂಪಲ್ ಮೆಜಾರಿಟಿ ಸರ್ಕಾರವನ್ನ ರಚನೆ ಮಾಡುವುದಕ್ಕೆ ನಟ ವಿಜಯ್ ಅವರಿಗೆ. ಅವರು ನಿನ್ನೆ ಬಂದಾಗ ಕೊಟ್ಟಿದ್ದು 112 ಶಾಸಕರ ಬೆಂಬಲದ ಒಂದು ಪತ್ರವನ್ನ. ಯಾಕಂದ್ರೆ ಕಾಂಗ್ರೆಸ್ನ 5 ಜನ ಶಾಸಕರು ಈಗಾಗಲೇ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಆದ್ರೆ ನಿನ್ನೆಯಿಂದ ಇವತ್ತಿನವರೆಗೂ ಈ ಸಣ್ಣ ಪುಟ್ಟ ಪಕ್ಷಗಳನ್ನ ಸಂಪರ್ಕ ಮಾಡಿ ನಟ ವಿಜಯ್ ಅವರು ಬೆಂಬಲವನ್ನ ಕೇಳಿದ್ರೂ ಕೂಡ ಬೆಂಬಲ ನಟ ವಿಜಯ್ ಅವರಿಗೆ ಲಭ್ಯ ಆಗಿಲ್ಲ. ಇದೆಲ್ಲದರ ಮಧ್ಯೆ ರಾಜ್ಯಪಾಲರ ನಡೆಯ ಬಗ್ಗೆಯೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸುಮಾರು 40 ನಿಮಿಷಗಳ ಕಾಲ ಇವತ್ತು ಕೂಡ ರಾಜಭವನದಲ್ಲಿ ಸಭೆ ನಡೆಯಿತು. ನಟ ವಿಜಯ್ ಹಾಗೆ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರ ಮಧ್ಯೆ. ರಾಜ್ಯಪಾಲರು ಮೂಲತಃ ಕೇರಳದ ರಾಜ್ಯಪಾಲರು, ಇಲ್ಲಿ ತಮಿಳುನಾಡಿನಲ್ಲಿ ಹಂಗಾಮಿ ರಾಜ್ಯಪಾಲರಾಗಿ ಅವರು ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ನಿನ್ನೆ ಆಗಮಿಸಿದ್ರು. ಅವರೇನೋ ತಿರುವನಂತಪುರಂಗೆ ಹೋಗಬೇಕಾಗಿತ್ತಂತೆ. ಬಟ್ ಇಲ್ಲಾಗ್ತಾ ಇರುವಂತಹ ಈ ಸಾಂವಿಧಾನಿಕ ಬಿಕ್ಕಟ್ಟಿನ ಕಾರಣಕ್ಕಾಗಿ ತಮ್ಮ ಪ್ರಯಾಣವನ್ನ ರದ್ದುಗೊಳಿಸಿದ್ದಾರೆ ಅನ್ನುವಂಥ ಮಾಹಿತಿ. ಆದ್ರೆ ನಟ ವಿಜಯ್ ಅವರಿಗೆ ಸರ್ಕಾರ ರಚನೆಗೆ ಆಹ್ವಾನವನ್ನ ರಾಜ್ಯಪಾಲರು ಕೊಟ್ಟಿಲ್ಲ. ರಾಜ್ಯಪಾಲರು ಹೇಳಿರೋದೇನು, ಉನ್ನತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ನಂತರ ನಿರ್ಧಾರವನ್ನ ತಿಳಿಸ್ತೀನಿ. ನೀವು ಡಿಸಿಷನ್ ಬನ್ನಿ, ನೀವು ಬಹುಮತವನ್ನ ಸಾಬೀತುಪಡಿಸಿ, ನೀವು ಆ ನಂಬರ್ಸ್ನ ತೆಗೆದುಕೊಂಡು ಬನ್ನಿ. ಮೊದಲಿಗೆ ನಿಮಗೆ ಆಹ್ವಾನವನ್ನ ಕೊಡೋದು ನಾನು, ಅದಾದ ನಂತರ ನಾನು ಬೇರೆಯವರನ್ನ ಕನ್ಸಿಡರ್ ಮಾಡ್ತೀನಿ, ನಿಮ್ ಕೈಯಿಂದ ಸಾಧ್ಯವಾಗದೇ ಇದ್ರೆ ಅಂತ ರಾಜ್ಯಪಾಲರು ಹೇಳಿದ್ದಾರಂತೆ. ರಾಜ್ಯಪಾಲ ವಿಶ್ವನಾಥ್ ಅರ್ಲೇಕರ್ ಅವರ ಈ ನಡೆಯಿಂದಾಗಿ ಟಿವಿಕೆ ಪಕ್ಷದಲ್ಲಿ ಸದ್ಯ ಗೊಂದಲ ಮೂಡ್ಬಿಟ್ಟಿದೆ. ಸರ್ಕಾರ ರಚನೆಯ ಉತ್ಸಾಹದಲ್ಲಿದ್ರು. ಗವರ್ಮೆಂಟ್ ಅನ್ನ ಮಾಡೇ ಬಿಡ್ತೀವಿ, ವಿಜಯ್ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅನ್ನುವಂತಹ ಚರ್ಚೆಗಳಿತ್ತು. ಆದ್ರೆ ರಾಜ್ಯಪಾಲರು ಕೊಟ್ಟಿರುವಂತಹ ಟ್ವಿಸ್ಟ್ ಇದೆಯಲ್ಲ, ರಾಜ್ಯಪಾಲರು ಒಡ್ಡಿರುವಂತಹ ಈ ತಡೆ ಪದಗ್ರಹಣಕ್ಕೆ ಅಡ್ಡಿಯಾಗಿದೆ. ಟಿವಿಕೆ ಪಕ್ಷದ ಕಚೇರಿಯಲ್ಲಿ ಶಾಸಕರು ನಾಯಕರ ಜೊತೆಗೆ ನಟ ವಿಜಯ್ ಸಭೆಯನ್ನ ನಡೆಸಿದ್ದಾರೆ. ಯಾವ ಚರ್ಚೆ? ರಾಜ್ಯಪಾಲರು ಆಹ್ವಾನಿಸದೇ ಇದ್ರೆ ಮುಂದೇನು ಅನ್ನೋ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಎಲ್ಲಕ್ಕಿಂತ ಮುಖ್ಯವಾದಂತಹ ಮಾಹಿತಿ ಏನ್ ಸಿಗ್ತಾ ಇದೆ ಅಂತಂದ್ರೆ, ಒಂದು ವೇಳೆ ರಾಜ್ಯಪಾಲರು ನಂಬರ್ಸ್ನ 118 ಶಾಸಕರ ನಂಬರ್ಸ್ನ ತೋರಿಸದೇ ಇದ್ದಂತಹ ಟೈಮ್ನಲ್ಲಿ, ಅದನ್ನ ಇವತ್ತು ಕೂಡ ತೋರಿಸೋಕೆ ಸಾಧ್ಯ ಆಗ್ಲಿಲ್ಲ ಅನ್ಕೊಳ್ಳೋಣ, ಆ ಟೈಮ್ನಲ್ಲಿ ರಾಜ್ಯಪಾಲರು ಆಹ್ವಾನಿಸದೇ ಇದ್ದಾಗ ರಾಜ್ಯಪಾಲರ ವಿರುದ್ಧವೇ ಕಾನೂನು ಹೋರಾಟ ಮಾಡೋದಕ್ಕೆ ಏನೇನ್ ಅವಕಾಶಗಳಿದ್ದಾವೆ? ಈ ಹಿಂದೆ ಈ ರೀತಿಯಾದಂತಹ ಪ್ರಕರಣಗಳು ಆದಂತಹ ಟೈಮ್ನಲ್ಲಿ ಯಾವ ರೀತಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳು ತೀರ್ಪನ್ನ ಕೊಟ್ಟಿದ್ದಾವೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ತಜ್ಞರ ಜೊತೆ ನಟ ವಿಜಯ್ ಅವರು ಚರ್ಚೆಯನ್ನ ಮಾಡಿದ್ದಾರೆ ತಮ್ಮ ಪಕ್ಷದ ಕಚೇರಿಯಲ್ಲಿ ಅನ್ನುವಂಥ ಮಾಹಿತಿ ಇದೆ. ರಾಜ್ಯಪಾಲರ ನಡೆಯ ವಿರುದ್ಧ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯಾಗ್ತಾ ಇದೆ.
ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದು ಕಡೆ ರಾಜ್ಯಪಾಲರ ನಡೆ, ಮತ್ತೊಂದು ಕಡೆ ನಟ ವಿಜಯ್ ಅವರು ಏನ್ ಮಾಡಬಹುದು ಅನ್ನೋದು. ಅದರ ಜೊತೆಗೆ ಯಾವ ಸಣ್ಣ ಪುಟ್ಟ ಪಕ್ಷಗಳಿಂದ ನಟ ವಿಜಯ್ ಅವರು ಬೆಂಬಲವನ್ನ ನಿರೀಕ್ಷೆ ಮಾಡ್ತಿದ್ದಾರೋ ಆ ಪಕ್ಷಗಳ ನಿರ್ಧಾರ ಯಾವಾಗ ಹೊರಬರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಅವರು ಮಾಡ್ತಾ ಇರುವಂತಹ ವಿಳಂಬ ಸರ್ಕಾರ ರಚನೆಗೆ ಅಡ್ಡಗಾಲ ಆಗ್ಬಿಟ್ಟಿದೆ ನಟ ವಿಜಯ್ ಅವರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.